ರಾಮಕೃಷ್ಣ ಅನ್ನೋದು ಈ ವಂಚಕನ ಅಸಲಿ ಹೆಸರು. ಇದು ಬಿಟ್ಟು ನೂರಾರು ಹೆಸರುಗಳಿವೆ ಈ ಊಸರವಳ್ಳಿಗೆ. ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ಕೊಂಡು ತಿರುಗ್ತಾ ಇರ್ತಾನೆ. ಒಬ್ಬರ ಹತ್ರ ಒಂದೊಂದು ಕತೆ ಹೇಳ್ತಾನೆ. ಮೋಸದ ದುಡ್ಡಲ್ಲೇ ಮಜಬೂತ್ ಜೀವನ ಇವಂದು. ಇರೋದಕ್ಕೆ ಬಂಗ್ಲೆ, ಓಡಾಡೋದಕ್ಕೆ ಕಾರು. ಇದು ಒಂದಲ್ಲ ಎರಡಲ್ಲ, ದಿನಕ್ಕೊಂದು. ರಾಮಕೃಷ್ಣನ ಐಷಾರಾಮಿ ಬದುಕಿನದ್ದೇ ಒಂದು ಭರ್ಜರಿ ಸ್ಟೋರಿ. ಇವತ್ತು ಹುಬ್ಬಳ್ಳಿ ಪೊಲೀಸರ ಕೈಗೆ ಈ ರಾಮಕೃಷ್ಣ ಬರಿಗೈಯಲ್ಲಿ ಸಿಕ್ಕಿದ್ದಾನೆ. ಆದ್ರೆ ಅವತ್ತು ಮೈಸೂರು ಪೊಲೀಸರು ಇವನನ್ನ ಆತನ ಎಸ್ಟಿಮ್ ಕಾರ್ ಜೊತೆಗೆ ಅರೆಸ್ಟ್ ಮಾಡಿದ್ರು. ಅದಕ್ಕಿಂತ ಮೊದಲು ಅವನು ಇನ್ನೊಂದು ಕಾರ್ ಸಮೇತ ಚಾಮರಾಜನಗರದಲ್ಲಿ ಅರೆಸ್ಟ್ ಆಗಿದ್ದ. ಆಗ ಪೊಲಿಟಿಷಿಯನ್ ಒಬ್ರು ಇವನನ್ನ ಬಿಡಿಸಿದ್ರು. ಅಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಇಟ್ಕೊಂಡಿದ್ದ ಮನುಷ್ಯ ಇವನು. ಹತ್ತಿದ್ರೆ ಎಸಿ ಕಾರು, ಐಷಾರಾಮಿ ಬಾರು, ಸ್ಟಾರ್ ಹೋಟೆಲ್ಗಳಲ್ಲೇ ಊಟ ಮಾಡಿಕೊಂಡು ಮಜಬೂತಾಗಿ ಬದುಕ್ತಾ ಇರೋನಿಗೆ ದೊಡ್ಡ ಮನುಷ್ಯರ ಕಾಂಟ್ಯಾಕ್ಟ್ ಇಲ್ಲದೆ ಹೋಗುತ್ತಾ. ಅದೇ ನಂಬಿಕೆಯಲ್ಲಿ ಎಡವಿದ್ದು ದಾವಣಗೆರೆಯ ಜನ. ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ವಂಚಿಸಿದ್ದ ಈ ರಾಮಕೃಷ್ಣ ದಾವಣಗೆರೆಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 10 ಲಕ್ಷಕ್ಕೆ ಮೋಸ ಮಾಡಿದಾನೆ. ಅವರು BDT ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವರ್ಕ್ ಮಾಡೋ ಒಂದು ಬೆಟಾಲಿಯನ್ನಿಗೂ ಕೊಡಬೇಕು ದುಡ್ಡು ಅವ್ರಿಗೆ. ಇಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದು 10-15 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾನೆ ಇಲ್ಲಿ ಅವನು ದಾವಣಗೆರೆಯಲ್ಲಿ. ಅವನು ಒಂದು ಹತ್ರ ಇರೋದಿಲ್ಲ. ಇವತ್ತು ಇಲ್ಲಿದ್ರೆ ನಾಳೆ ಅಲ್ಲಿ. ಬೆಳಗ್ಗೆ ಒಂದು ಸಿಮ್ ಆದ್ರೆ ಸಾಯಂಕಾಲ ಒಂದು ಸಿಮ್, ನೈಟ್ ಒಂದು ಕಾರು, ಸಾಯಂಕಾಲ ಒಂದು ಕಾರು. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಕಂಡವರ ಕಾಸೆತ್ತಿ ಮಜಾ ಮಾಡ್ಕೊಂಡಿದ್ದವನ ಜನ ನಂಬಿದ್ರು. ಅವನ ಹುಟ್ಟೂರಾದ ಟಿ ನರಸೀಪುರದ ದೊಡ್ಡ ಮುಲುಗೂರಿನ ಗ್ರಾಮಸ್ಥರಂತೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ರು. ಕಾರ್ಗಳಲ್ಲೇ ಬರ್ತಿರೋದು, ಕಾರ್ಗಳಲ್ಲೇ ಹೋಯ್ತಿದ್ದು. ಡೈಲಿ ಒಂದೊಂದು ಕಾರ್, ಯಾವ ಕಾರು ಇವತ್ತೊಂದು ಕಾರ ಇನ್ನೊಂದು ದಿವಸ ತರುವಂಗಿಲ್ಲ. ಬಟ್ಟೆ ಬದಲಾಯಿಸ್ದಂಗೆ ಕಾರು. ಏನು ಬಿಸ್ನೆಸ್ ಮಾಡಿದ್ರು ನಿಯತ್ತಿದ್ರೆ ಹೀಗೆ ಏಕಾಏಕಿ ದೊಡ್ಡ ಮನುಷ್ಯರಾಗ್ಬಿಡೋದಕ್ಕೆ ಆಗಲ್ಲ. ಏನೋ ಗೋಲ್ಮಾಲಿದೆ ಅನ್ನೋ ಅನುಮಾನ ಊರ ಜನರಿಗೆ ಬರದೇ ಇರಲಿಲ್ಲ. ಆದ್ರೆ ಈ ರಾಮಕೃಷ್ಣನ ತಂದೆ ಮಾದಯ್ಯ ದೇವರಂಥ ಮನುಷ್ಯ. ವಿಲೇಜ್ ಅಕೌಂಟೆಂಟ್ ಆಗಿದ್ದ. ಅವರು ಮಾಡಿದ ಒಳ್ಳೆ ಕಾರ್ಯಗಳನ್ನ ನೆನಪಿಸಿಕೊಂಡು ಎಲ್ಲರೂ ಸುಮ್ಮನಾಗ್ತಾ ಇದ್ರು. ಪಾಪ ಅವ್ರ ತಂದೆ ದೇವರಂತ ಮನುಷ್ಯ. ಯಾರೋ ಅವ್ರಯ್ಯ ಅವ್ರ ಮನೆತನದಲ್ಲಿ ಒಬ್ರಿಗೆ ಸಾಲ ಕೊಟ್ಟವರು ಕೂಡ ಅವರು ನನ್ನ ದುಡ್ಡು ಕೊಡುವಂತ ಕೇಳಿದಂಥ ಜನ ಅಲ್ಲ ಅವರು. ಅವ್ರ ಹೋಮ್ ಸದಸ್ಯರು. ಅಂಥ ಹೋಮ್ಸ್ದಲ್ಲಿ ನೋಡಿ ಇಂಥ ದರೋಡೆಕೋರ ಹುಟ್ಬಿಟ್ಟ. ಅದು ಯಾವ ನಕ್ಷತ್ರದಲ್ಲಿ ರಾಮಕೃಷ್ಣ ಹುಟ್ಟಿದ್ನೋ ಗೊತ್ತಿಲ್ಲ. ಅವನ ನಂತರ ಆ ಮನೆಯಲ್ಲಿ ಜನ್ಮ ಹೆತ್ತ ಆತನ ತಮ್ಮ ಮಂಜ ಕೂಡ ಅಪ್ಪನ ಹೆಸರೇಳಿಸುವ ಮಗ ಆಗಲಿಲ್ಲ. ಇವರಿಬ್ಬರ ಅಣ್ಣ ರಾಜು ಮಾತ್ರ ಒಂದು ಸರ್ಕಾರಿ ಕೆಲಸ ಹಿಡ್ಕೊಂಡು ಇವ್ರು ಯಾರ ತಂಟೆನೂ ಬೇಡ ಅಂತ ನಿಯತ್ತಿನಿಂದ ಸಂಸಾರ ಮಾಡ್ಕೊಂಡು ಉಳಿದ. ಇತ್ತ SSLC ಕೂಡ ನೆಟ್ಟಿಗೆ ಓದ್ ಕಳೆದೆ ರಾಮಕೃಷ್ಣ ಊರ್ ಬಿಟ್ಟು ಸೇರ್ಕೊಂಡಿದ್ದು ದಾವಣಗೆರೆಯ BDT ಇಂಜಿನಿಯರಿಂಗ್ ಕಾಲೇಜನ್ನ. ಅಲ್ಲಿ ಡಿ ಗ್ರೂಪ್ ನೌಕರನಾಗಿದ್ದ ರಾಮಕೃಷ್ಣನಿಗೆ ಈಗಂತೂ ಕೆಲಸ ಇಲ್ಲ. ನಾನು ಏನು ಮಾಡ್ತಾ ಇಲ್ಲ. ನಾನು ಮನೇಲಿ ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು 1997 2003 ಗಂಟ ನಾನು ಕುವೆಂಪು ಯೂನಿವರ್ಸಿಟಿಲಿ ಟೆಂಪ್ರರಿ ವರ್ಕ್ ಮಾಡ್ತೀನಿ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ರಾಮಕೃಷ್ಣನ ಲೀಲೆಗಳು ಶುರುವಾಗಿ ಹೋಗಿದ್ವು. 1000 ರೂಪಾಯಿ ಸಂಬಳ ತಗೊಳ್ಳೋ ಇವನು ಭರ್ಜರಿ ಕಾರ್ ಹತ್ತಿ ಕಾಲೇಜಿಗೆ ಬಂದ ದಿನಗಳೂ ಇದ್ವು. ಹಂಗಾಗಿನೇ ರಾಮಕೃಷ್ಣನ ಬೊಗಳೆಗಳನ್ನೆಲ್ಲ ಅಲ್ಲಿಯ ಜನ ಸಹಿಸ್ಕೊಂಡಿದ್ರು ಅನ್ಸುತ್ತೆ. ಯಾರು ಅವತ್ತಿಗೆ ಇವನನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಹಂಗಾಗಿನೇ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಪ್ರತಿಯೊಬ್ಬರಿಗೂ ಒಂದಿಲ್ಲೊಂದು ತರ ಯಾಮಾರಿಸಿ ಕಾಲೇಜ್ ಬಿಟ್ಟ ಕಳ್ಳ ದಾವಣಗೆರೆಯಲ್ಲೇ ನಿಸರ್ಗ ಎಂಟರ್ಪ್ರೈಸಸ್ ಅಂತ ಉಪ್ಪಿನಕಾಯಿ ಅಂಗಡಿ ತೆಗೆದು ಕೈ ಎತ್ತಿದ. ಹೀಗೆ ಒಂದಿಲ್ಲೊಂದು ಟೋಪಿ ವ್ಯವಹಾರ ಮಾಡಿಕೊಂಡೇ ಬಂದ ರಾಮಕೃಷ್ಣನ ಲಕ್ಷಗಟ್ಟಲೆ ನಾಮ ಹಾಕಿಸ್ಕೊಂಡ ಹುಡುಗನೊಬ್ಬ ಹಿಡಿದೇ ತೀರ್ಬೇಕು ಅಂತ ಪಟ್ಟು ಹಿಡಿದು ಹಿಡ್ಕೊಂಡ್ಬಂದು ಹಣ ಕೊಡೋ ತನಕ ಬಿಡಲ್ಲ ಅಂತ ಮನೆಯಲ್ಲಿ ಬಂಧಿಸಿಟ್ಟಿದ್ದ. ಆಗ್ಲೂ ರಾಮಕೃಷ್ಣ ಪ್ಲಾನ್ ಮಾಡಿ ಹಣ ಕೊಡ್ತೀನಿ, ಅಲ್ಲಿ ತನಕ ಇವನು ನಿಮ್ಮ ಜೊತೆ ಇರ್ಲಿ ಅಂತ ತಮ್ಮ ಮಂಜನ್ನ ಅವರ ಮನೆಯಲ್ಲಿ ಬಿಟ್ಟು ಹೊರಟೋಗಿದ್ದ. ಹಾಗೆ ಹೋದವನು ಹಣ ತಗೊಂಡು ಬರೋ ಮೊದಲು ತಮ್ಮನ್ನ ಬಂಧಿಸಿಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ ಬುದ್ಧಿವಂತ ಅವನು. ಇಂಥ ಮನುಷ್ಯನ್ನ ಪೊಲೀಸರು ಅರೆಸ್ಟು ಅಂತ ಮಾಡಿದ್ದು ಹುಡುಗಿಯರು ಕೊಟ್ಟ ಕಂಪ್ಲೇಂಟ್ನಿಂದ.
ರಾಮಕೃಷ್ಣ ಮದುವೆ ಹೆಸರಲ್ಲಿ ಮೋಸ ಮಾಡಿದ್ದು ಒಬ್ಬಿಬ್ಬರಿಗಲ್ಲ. 4 ವರ್ಷಗಳ ಹಿಂದೆ ಯಾವ ಥರದ ಕೇಸಲ್ಲಿ ರಾಮಕೃಷ್ಣ ಅರೆಸ್ಟ್ ಆಗಿದ್ದಾನೋ ಅದೇ ಥರದ ಕೇಸು ಈಗ ಮತ್ತೆ ಅವನ ತಲೆ ಮೇಲೆ ಬಿದ್ದಿದೆ. ಇದು ರಾಮಕೃಷ್ಣನ ರಾಸಲೀಲೆಯ ಕಥೆ. ರಾಮಕೃಷ್ಣ ಮೋಸ ಮಾಡಿದ ಹೆಣ್ಮಕ್ಳಿಗೆ ಲೆಕ್ಕ ಇಲ್ವೇನೋ? ದುರಂತ ಅಂದ್ರೆ ಇವನಿಂದ ಮೋಸ ಹೋದ ಜನರ ಪೈಕಿ ಹೆಚ್ಚಿನವರು ಮೊದಲೇ ಜೀವನದಲ್ಲಿ ನೊಂದವರು ಬೆಂದವರು. ಅಂಥವರಿಗೆ ಆಗಸದಲ್ಲಿನ ಚಂದ್ರನನ್ನ ತೋರಿಸಿ ಕೈಗೆ ಕೊಡೋ ಮಾತಾಡಿ ಮರಳು ಮಾಡಿದ್ದ ಈ ಮಾನ್ಗೇಡೆ. ನಂತರ ಅವ್ರ್ಯಾರು ಪೊಲೀಸರ ಮುಂದೆ ಬಂದಿಲ್ಲ. ಆದರೆ ದಿಟ್ಟತನದಲ್ಲಿ ಬದುಕನ್ನ ಸ್ವೀಕರಿಸಿದ ಕೆಲವೇ ಹುಡುಗಿಯರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಅನ್ಯಾಯದ ವಿರುದ್ಧ ಹೋರಾಡೋ ಶಪಥ ಮಾಡಿದ್ರು. ಅವರೆಲ್ಲರ ಬಗ್ಗೆ ಗೊತ್ತಿದ್ದು ಆರೋಪಿ ರಾಮಕೃಷ್ಣ ನಮ್ಮ ಹತ್ರ ಅದೇನಂತ ಹೇಳಿ ನುಣುಚಿಕೊಳ್ಳೋ ಪ್ರಯತ್ನ ಮಾಡ್ದ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನ ಅವನ ಬಾಯಲ್ಲೇ ಕೇಳೋಣ ಒಂದು ಬ್ರೇಕ್ನ ನಂತರ.